ನಂಜನಗೂಡು ತಾಲೂಕಿನ ಹುಣಸನಾಳು ಗ್ರಾಮದ ಬಳಿ ಇರುವ ಖಾಸಗಿ ವಿದ್ಯಾಸಂಸ್ಥೆಯೊಂದು ಕಾನೂನು ಬಾಹಿರವಾಗಿ ಶಾಲೆಯನ್ನ ನಡೆಸುತ್ತಿದೆ ಎಂದು ಆರೋಪಿಸಿ ಇದೇ ತಿಂಗಳ ಡಿಸೆಂಬರ್ 16ರಂದು ಶಾಲೆಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಲು ಪೋಷಕರು ಸಿದ್ಧತೆ ನಡೆಸಿದ್ದಾರೆ. ಈ ಕುರಿತು ಮಾತನಾಡಿದ ಪೋಷಕರಾದ ಎಂಡಿ ಬಾಲರಾಜು ಅವರು ಶಾಲೆಯ ಆಡಳಿತ ಮಂಡಳಿಯ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ನಗರದ ಪ್ರವಾಸಿ ಮಂದಿರದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಖಾಸಗಿ ವಿದ್ಯಾಸಂಸ್ಥೆಯು ಒಂದು ವಿಚಾರದಲ್ಲಿ ನಿಯಮ ಉಲ್ಲಂಘಿಸಿದೆ ಎಂದು ಆರೋಪಿಸಿದ್ದಾರೆ. 1ರಿಂದ 5ನೇ ತರಗತಿವರೆಗೆ ಮಾತ್ರ ರಾಜ್ಯ ಪಠ್ಯಕ್ರಮಕ್ಕೆ ಪರವಾನಗಿ ಪಡೆದು ಐಸಿಎಸ್ಸಿ ಕೇಂದ್ರ ಪಠ್ಯಕ್ರಮದ ಶುಲ್ಕವನ್ನ ವಸೂಲಿ ಮಾಡುತ್ತಿದೆ ಎಂದು ಅವರು ಹೇಳಿದ್ದಾರೆ. ಅಲ್ಲದೆ ಇತ್ತೀಚೆಗೆ 6ನೇ ತರಗತಿಗಳನ್ನು ಪ್ರಾರಂಭಿಸುವ ಮೂಲಕ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಶಾಲೆಯ ಶಿಕ್ಷಣ ಇಲಾಖೆಗೆ ಒಂದು ರೀತಿಯ ಶುಲ್ಕದ ಮಾಹಿತಿಯನ್ನ ನೀಡಿದರೆ ಪೋಷಕರಿಗೆ ಮತ್ತೊಂದು ಶುಲ್ಕದ ಪಟ್ಟಿಯನ್ನ ನೀಡುವ ಮೂಲಕ ಹಗಲು ದರೋಡೆ ಮಾಡುತ್ತಿದೆ ಎಂದು ಬಾಲರಾಜು ದೂರಿದ್ದಾರೆ. ಈ ಬಗ್ಗೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ ತಿಳಿದಿದ್ದರೂ ಯಾವುದೇ ಕ್ರಮ ಕೈಗೊಳ್ಳಲು ಸಾಧ್ಯವಾಗುತ್ತಿಲ್ಲ. ಶಿಕ್ಷಣ ಇಲಾಖೆಯ ಆಡಳಿತ ವೈಫಲ್ಯ ಎದ್ದು ಕಾಣುತ್ತಿದೆ ಎಂದು ಆರೋಪಿಸಿದ್ದಾರೆ. ಶಿಕ್ಷಣ ಇಲಾಖೆ ಅಧಿಕಾರಿಗಳು ಅಂಚೆ ಇಲಾಖೆ ರೀತಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ವ್ಯಂಗ್ಯವಾಡಿದ್ದಾರೆ. ಕಳೆದ ತಿಂಗಳು ಪೋಷಕರು ಪ್ರತಿಭಟನೆ ನಡೆಸಿದಾಗ ಶಾಲಾ ಆಡಳಿತ ಮಂಡಳಿ ವಿರುದ್ಧ ಪ್ರಕರಣ ದಾಖಲಿಸುವಂತೆ ಮತ್ತು ಹೆಚ್ಚುವರಿ ಶುಲ್ಕವನ್ನು ವಾಪಸ್ ನೀಡುವಂತೆ ಡಿಡಿಪಿಐ ನೇತೃತ್ವದಲ್ಲಿ ಸಭೆ ನಡೆಸಲಾಯಿತು. ಆದರೆ ಅದು ಸಹ ಶಾಲಾ ಆಡಳಿತ ಮಂಡಳಿಗೆ ಸಾಧ್ಯವಾಗಲಿಲ್ಲ ಎಂದು ಬಾಲರಾಜು ಹೇಳಿದ್ದಾರೆ. ಇದಲ್ಲದೆ 6ನೇ ತರಗತಿ ವಿದ್ಯಾರ್ಥಿಗಳಿಗೆ ಟಿಸಿ ತೆಗೆದುಕೊಳ್ಳುವಂತೆ ಬಲವಂತಪಡಿಸುತ್ತಿದ್ದಾರೆ ಎಂದು ಅವರು ಆರೋಪಿಸಿದ್ದಾರೆ. 3 ದಿನಗಳ ಒಳಗಾಗಿ ಸಮಸ್ಯೆಯನ್ನ ಬಗೆಹರಿಸದಿದ್ದಲ್ಲಿ ಡಿಸೆಂಬರ್ 16ರಂದು ಶಾಲೆಯ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ರುದ್ರೇಶ್, ಪವಿತ್ರ ಕುಮಾರ್, ಅಮರನಾಥ್, ಪ್ರಶಾಂತ್, ದೇವಪ್ಪ, ಗಣೇಶ್, ಗಿರೀಶ್ ಸೇರಿದಂತೆ ಅನೇಕ ಪೋಷಕರು ಉಪಸ್ಥಿತರಿದ್ದರು. ಈ ಪ್ರತಿಭಟನೆಗೆ ಹಲವು ಸಂಘಟನೆಗಳು ಬೆಂಬಲ ವ್ಯಕ್ತಪಡಿಸುವ ಸಾಧ್ಯತೆ ಇದೆ. ಬರೆದು ಕೊಟ್ಟಿದ್ದೀರಾ ನಮಗೆ ಯಾವ್ಯಾವ ಸಮಸ್ಯೆಗಳು ಅಂತ ಇಲ್ಲಿ ನಾವು ಮಾಧ್ಯಮ ಮಿತ್ರರು ಕೊಡ್ತೀವಿ. ಅದೆಲ್ಲ ಅವರು ಸಂಪೂರ್ಣವಾಗಿ ಹೇಳ್ತಾರೆ. ಹಣ ಹಿಂತಿರುಗಿಸೋದು ನೀವೇನು ಉಪನಿರ್ದೇಶಕರಿಗೆ ಏನು ಕೊಟ್ಟಿದ್ದೀರಾ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಮೈಸೂರು ಇವರಿಗೆ ನಿಮ್ಮ ಸಂಸ್ಥೆಯಿಂದ ಪೋಷಕರಿಗೆ ನೀಡಿದ ಭರವಸೆ ಪತ್ರ ಏನಿದೆ ಅದರಲ್ಲಿ 1ರಿಂದ 5ನೇ ತರಗತಿಯವರೆಗೆ ಮಾನ್ಯತೆಯನ್ನು ನವೀಕರಣ ಮಾಡಿಸ್ತೇವೆ ಅಂತ ಹೇಳಿದ್ದೀರಾ. 2025, 26 ಮತ್ತು 24, 25ನೇ ಸಾಲಿನ ಏನು ನೀವು ಹೆಚ್ಚುವರಿ ಶುಲ್ಕವನ್ನು ಕೊಟ್ಟಿದ್ದೀರಾ ಅದನ್ನು ಮರುಪಾವತಿ ಮಾಡ್ತೇವೆ, ಅದ್ರ ಬಗ್ಗೆ ಕ್ರಮ ವಹಿಸ್ತೀವಿ ಅಂತ ಹೇಳಿದ್ದಾರೆ. 6ನೇ ತರಗತಿ ಅನುಮತಿ ಪಡ್ಕೊಂಡಿಲ್ಲ, ಅದನ್ನು ಅನುಮತಿ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಸರಿಯಪ್ಪ, ಈಗ 6ನೇ ತರಗತಿ ಅನುಮತಿ ತಗೊಳ್ತೀರಾ ಅಂತ ಹೇಳ್ತೀರಾ. ಈಗ 25, 26ನೇ ಸಾಲಲ್ಲಿ ಮಕ್ಕಳು 6ನೇ ತರಗತಿ ದಾಖಲಾಗಿದ್ದಾರೆ. ನೀವು 26, 27ನೇ ಸಾಲಿಗೆ ಪರ್ಮಿಷನನ್ನು ತಗೋತೀರಾ ಅಂದ್ಕೊಳ್ಳಿ. ಆದರೆ ನಿಮ್ಮ ಸಂಸ್ಥೆಯಲ್ಲಿ ಉತ್ತೀರ್ಣರಾದವ್ರಿಗೆ ಯಾವ ಮಾನದಂಡದಲ್ಲಿ ಅವರಿಗೆ ಅಂಕಪಟ್ಟಿಯನ್ನು ಕೊಡ್ತೀರಾ? ಐಸಿಎಸ್ಸಿ ಪಠ್ಯಕ್ರಮ ನಡೆಸಲು ಅನುಮತಿ ಪಡ್ಕೊತೀವಿ. ನೀವು 15 ದಿನ ಟೈಮ್ ಸಾಕು ಅಂತಿದ್ರಿ. ನಾವು 1.5 ತಿಂಗಳು ಟೈಮ್ ಕೊಟ್ಟು ಯಾಕೆ ತಗೊಂಡಿಲ್ಲ? ಶಾಲೆಯ ಏನು ಮುಖ್ಯಸ್ಥರಿದ್ದಾರೆ ಅವರೆಲ್ಲರ ವಿರುದ್ಧ ಪ್ರಕರಣ ದಾಖಲಾಗಬೇಕು. ಇಲ್ಲ ಅಂದರೆ ಶಾಲೆ ಆಡಳಿತ ಮಂಡಳಿಯವರ ಜೊತೆಗೆ ತಾಲೂಕು BO ಅವ್ರನ್ನೂ ಕೂಡ ಈ ಒಂದು ಇದರಲ್ಲಿ ನಾವು ಮೊಕದ್ದಮೆಯನ್ನು ಪೊಲೀಸ್ ಇಲಾಖೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡ್ತೀವಿ. 16ನೇ ತಾರೀಕು ಏನು ಹೆಚ್ಚುವರಿ ಶುಲ್ಕ ಏನಿದೆ ಅದು ವಾಪಸ್ ಬರಬೇಕು. 6ನೇ ತರಗತಿ ಮಕ್ಕಳಿಗೆ ಭವಿಷ್ಯದಲ್ಲಿ ಏನಾಗ್ತದೆ ನಿಮ್ಮ ಸಂಬಂಧಪಟ್ಟಂಥ DD ಅವರು ಉಪನಿರ್ದೇಶಕರು ಬರಬೇಕು ಆ ಜಾಗಕ್ಕೆ. ನಮ್ಮ ಮಗನು ಕೂಡ 5ನೇ ಕ್ಲಾಸ್ ಓದ್ತಾ ಇದ್ದಾನೆ. ಅಲ್ಲಿ ಆತಂಕ ಅಂತ ಏನು ಅಂತಂದರೆ, ನಾವು ಏನೋ ಒಂದು ಕನಸಿಟ್ಕೊಂಡು ನಮ್ಮ ಮಕ್ಕಳು ಚೆನ್ನಾಗಿ ಓದಲಿ, ಒಂದು ಒಳ್ಳೆ ವಿದ್ಯಾಭ್ಯಾಸ ಮಾಡಲಿ ಅಂತ ಅಂದ್ಬಿಟ್ಟು ನಾವು ಈ ಶಾಲೆಗೆ ಸೇರಿಸಿದಾಗ ನಮಗೇನೋ 1 to 4 ಚೆನ್ನಾಗಿತ್ತು. ಈ ಗಾರ್ಡಿಯನ್ನಿಂದ ಗೋಕುಲಂ ಆದಮೇಲೆ ತುಂಬ ಹೊಲಸಾಗ್ಬಿಟ್ಟಿದೆ. ಇಲ್ಲಿ ಏನಪ್ಪ ಅಂತಂದರೆ ಸರಿಯಾಗಿ ಪಠ್ಯಕ್ರಮಗಳು ನಡೀತಾ ಇಲ್ಲ. ಫಸ್ಟು ಇನ್ಸ್ಟಾಲ್ಮೆಂಟಲ್ಲಿ ಏನಂದರೆ ಫಸ್ಟು ಅರ್ಧ ವರ್ಷಕ್ಕೆ ಹೋದರೆ 5 ಪಾಠಗಳು ಮಾಡಿ ಇನ್ನು 19 ಪಾಠಗಳನ್ನ ಇನ್ನು ಅರ್ಧ ವರ್ಷದಲ್ಲಿ ಮಾಡೋ ಅಂಥ ಪರಿಸ್ಥಿತಿ ಈ ಗೋಕುಲಂ ಶಾಲೆಯಲ್ಲಿ ಇದೆ. ಅಂದರೆ ತುಂಬ ಕೆಟ್ಟದಾಗಿ ಇಲ್ಲಿ ಪಾಠ ಪ್ರವಚನಗಳು ನಡೀತವೆ. ಅಂದರೆ ಟೀಚರ್ಸ್ಗಳು ಯಾರೂ ಇಲ್ಲ, ಆಮೇಲೆ ಇವ್ರನ್ನ ಹೇಳೋರು ಕೇಳೋರು ಯಾರೂ ಇಲ್ಲ.
ಮಕ್ಕಳಿಗೆ. ಆಮೇಲೆ ಯೂನಿಫಾರಮ್ ಕೂಡ ಕರೆಕ್ಟಾಗಿಲ್ಲ ಇಲ್ಲಿ. ಹಣ ದಂಧೆ ಮಾಡಿ ಇದನ್ನು ನಮ್ಮ ಬಾಲವರು ಹೇಳ್ದಂಗೆ ಹಗಲದೊರಡೆ ಇಲ್ಲಿ ಶಿಕ್ಷಣಾಧಿಕಾರಿಗಳು ಕೂಡ ಪುನಃ ಮೇಲಧಿಕಾರಿಗಳು ಕೂಡ ಇದ್ರ ಬಗ್ಗೆ ಯಾರು ಕೂಡ ಗಮನ ಹರಿಸ್ತಾ ಇರೋದ್ರಿಂದ ಇವರು ಇಷ್ಟೊಂದು ಮುಂದುವರೆದಿದ್ದಾರೆ ಅಂತ ಹೇಳ್ಬೋದು. ಶಾಲೆಯ ಪೋಷಕರು ಶಾಲೆ ಏನು ಮಾಡ್ತಾ ಇದೆ ಅಂದರೆ ಅಲ್ಲಿ ಪ್ರವೇಶ ಮಾಡ್ಕೊತಾ ಇದ್ದಾರೆ ವಿನಃ ಮಕ್ಕಳಿಗೆ ಸರಿಯಾದ ವಿದ್ಯಾಭ್ಯಾಸನ ಕೊಡ್ತಾ ಇಲ್ಲ. ಟೀಚರ್ಸು ಅವರು ಆ್ಯಕ್ಚುಲಿ ಏನು ಮಾಡಬೇಕಂದ್ರೆ ಒಂದು ವರ್ಷ ಆದರೂ ಅಗ್ರಿಮೆಂಟ್ ಮಾಡ್ಕೋಬೇಕು ಟೀಚರ್.